ಉಡುಪಿಯಲ್ಲಿರುವ ನೂರಾರು ದೇವಾಲಯಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು, ಅಂತಹ ದೇವಾಲಯಗಳ ಪೈಕಿ ಉಡುಪಿಯ ಅಮ್ಮುಂಜೆಯ ಶ್ರೀ ದಾಮೋದರ ದೇವಾಲಯ ಕೂಡ ಒಂದು. ಸುಮಾರು 350 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಶಕ್ತಿಶಾಲಿ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಅಮ್ಮುಂಜೆ ವಿನೋದ್ ವಿಶ್ವನಾಥ ನಾಯಕ್, ಈ ಅಮ್ಮುಂಜೆ ದಾಮೋದರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ. ನಾವು ಈ ದಾಮೋದರ ದೇವಸ್ಥಾನವನ್ನು ಇಲ್ಲಿ ಹೇಗೆ ಬಂತು ಅಂತ ಹೇಳಿದರೆ, ನಾವು ಪೋರ್ಚುಗೀಸರ ದಬ್ಬಾಳಿಕೆಯಿಂದ 15ನೇ ಶತಮಾನದಲ್ಲಿ ಗೋವಾದಿಂದ ಬರುವಾಗ ತಂದಂಥದ್ದು ಕೇವಲ ಸಾಲಿಗ್ರಾಮ ಶಿಲೆಗಳು ಮಾತ್ರ. ನಾವು ಸಾಲಿಗ್ರಾಮವನ್ನು ಹಿಡ್ಕೊಂಡು ಓಡಿ ಬಂದವರು. ಯಾಕಂತ ಹೇಳಿದ್ರೆ ನಮಗೆ ಧರ್ಮ ಉಳಿಸ್ಬೇಕು ಅಂತ ಹೇಳೋ ಒಂದೇ ಉದ್ದೇಶ. ಹಾಗಾಗಿ ನಾವು ಗೋಮಾಂತಕದಿಂದ ಹೊಸೂರಿಗೆ ಬಂದು ಅಲ್ಲಿಂದ ಕಾಲಾಂತರದಲ್ಲಿ ಈ ನದಿ ತೀರದಲ್ಲಿ ಬಂದು ಅಮ್ಮುಂಜೆಗೆ ಸಾಧಾರಣ ಒಂದು 300ರಿಂದ 350 ವರ್ಷದ ಹಿಂದೆ ನಾವು ಬಂದು ಇಲ್ಲಿ ವಾಸ್ತವ್ಯ ಮಾಡಿದ್ದೇವೆ ಅಂತ ಹೇಳಲಿಕ್ಕೇನು ತಪ್ಪಾಗಲಿಕ್ಕಿಲ್ಲ. ದಾಖಲೆ ಕೇಳಿದ್ರೆ 1865ನೇ ಇಸ್ವಿಯಲ್ಲಿ ನಮಗೆ ಪಾಲ್ಪಟ್ಟಿ ಬಂದಂಥ ಆ ದಾಖಲೆಗಳು ಮಾತ್ರ ನಮ್ಮ ಹತ್ರ ಲಭ್ಯ. ಅದಕ್ಕಿಂತ ಮುಂಚಿದ್ದ ದಾಖಲೆಗಳು ಯಾವುದೂ ಇಲ್ಲ. ಆದರೆ ಮೂಡುಮನೆ ಪಡುಮನೆ ಅಂತ ಹೇಳುವಂಥ ನಾವು ಪೂಜೆಗೋಸ್ಕರ, ನಮ್ಮ ದೇವಸ್ಥಾನದ ಪೂಜೆಗೋಸ್ಕರ ನಾವು 2 ಭಾಗ ಮಾಡಿಕೊಂಡಿದ್ದೇವೆ. ನಮಗೆ ನಿತ್ಯ ಪೂಜೆ ಹಾಗೂ ಪಂಚಪರ್ವಗಳು ಇದೆಲ್ಲವೂ ಪಡುಮನೆಯ ಪಾಲಿಗೆ ಬರ್ತದೆ. ಪೂಜೆಯಲ್ಲಿ ಹೇಗಂತ ಹೇಳಿದರೆ, ಉಪಕರ್ಮದಿಂದ ಹಿಡಿದು ನಾಗರ ಪಂಚಮಿಯಿಂದ ಹಿಡಿದು ಗೌರಿ ಹಬ್ಬ, ಗಣೇಶ ಚತುರ್ಥಿ, ನವರಾತ್ರಿಯ ಹಬ್ಬಗಳು, ದೀಪಾವಳಿ, ಪಂಚಪರ್ವಗಳು, ಇಲ್ಲಿ ದೇವರ ಪ್ರತಿಷ್ಠಾ ವರ್ಧಂತಿ ಹಾಗೂ ದೈವಕ್ಕೆ ನಡೆಯುವಂಥ ಕಾಲಾವಧಿ ಕೋಲಗಳು, ಇದೆಲ್ಲವೂ ವರ್ಷಾವಧಿ ನಡೆಯುವಂಥ ಸೇವೆಗಳು. ಈ ದಾಮೋದರ ದೇವರ ಗುಳಾವಿಗಳು ಹೇಗೆ, ನಾವು ಅಮ್ಮುಂಜೆ ನಾಯಕ್ ಮನೆತನದವರು ಈ ಮುಂಚಿನಿಂದಲೂ ಸಾಲಿಗ್ರಾಮ ಪೂಜೆ ಮನೆಯಲ್ಲಿ ಮಾಡಿಕೊಂಡು ಬಂದವರು. ಕಾಲಕ್ರಮೇಣ 1961ನೇ ಇಸ್ವಿಯಲ್ಲಿ ನಾವು ಒಂದು ದೇವಸ್ಥಾನ ಮಾಡಬೇಕು ನಮ್ಮ ಹಿರಿಯರು ಸಂಕಲ್ಪ ಮಾಡಿಕೊಂಡು ಭೂಮಿ ಪೂಜೆ ಮಾಡಿದ್ರು. ಅದಕ್ಕೆ 4 ವರ್ಷ ತಾಗಿತ್ತು ಆ ಟೈಮಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ. 1965ನೇ ಇಸ್ವಿಯಲ್ಲಿ ಫಾಲ್ಗುಣ ಶುದ್ಧ ಚೌತಿಯಂದು ದೇವರಿಗೆ ನಾವು ಪ್ರತಿಷ್ಠೆಯನ್ನು ಮಾಡಿತ್ತು. ಆ ಪ್ರತಿಷ್ಠಾ ದಿನವೇ ಇವತ್ತು. ಈಗ 2025ನೇ ಮಾರ್ಚ್ 3ನೇ ತಾರೀಕಿಗೆ ವಜ್ರ ಮಹೋತ್ಸವ 60 ವರ್ಷ ಭರ್ತಿಯಾಗ್ತದೆ. 2013ನೇ ಇಸ್ವಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಹಳೆ ದೇವಸ್ಥಾನ ಇದ್ದದ್ದು ಹೊಳೆಯ ತೀರದಲ್ಲಿ. ನೆರೆ ಬಂದಾಗ ನೀರು ಹೊಳೆಯ ಗೋಡೆಗೆ ಹೊಡಿತಿತ್ತು. ಕಾಲಕ್ರಮೇಣದಲ್ಲಿ ಈಗ ಸದ್ಯಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಇದೆ, ಆದರೂ ಮುಂದಿನ ಪೀಳಿಗೆಗೆ ಅದು ಏನಾದರೂ ಅಜೀರ್ಣ ಆದರೆ ಅವರಿಗೆ ದೇವಸ್ಥಾನ ಕಟ್ಟುವಂಥ ಕಷ್ಟ ಬೇಡ ಅಂತ ಹೇಳುವಂಥ ಒಂದು ದೂರ ಆಲೋಚನೆಯಿಂದ ಇಟ್ಕೊಂಡು ಈ ಒಂದು ಭವ್ಯವಾದ ದೇವಸ್ಥಾನವನ್ನು ಶಿಲಾಮಯವಾಗಿ 2013ರಲ್ಲಿ ಇಸ್ವಿಯಲ್ಲಿ ಇಡೀ ಅಮ್ಮುಂಜೆ ಮನೆತನದವರು ಸೇರಿಕೊಂಡು ಮಾಡಿದಂಥ ಒಂದು ಭವ್ಯವಾದ ದಿವ್ಯವಾದ ದೇವಾಲಯ. ಈ ದೇವಾರು ದಾಮೋದರ ದೇವರು ಅಂತ ಹೇಳಿದರೆ, ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ, ದಾಮಸ್ಯ ಉದರಹ ಅಂತೇಳಿ. ಕೃಷ್ಣನಿಗೆ ತಾಯಿ ಲೂಟಿ ಜಾಸ್ತಿ ಆಗ್ತದೆ ಅಂತೇಳಿ ಅವನ ಹೊಟ್ಟೆಗೆ ಒಂದು ಹಗ್ಗವನ್ನು ಕಟ್ತಾರೆ. ಆ ಹೊಟ್ಟೆಗೆ ಧಾಮ ಅಂತಾರೆ, ಆ ಹಗ್ಗಕ್ಕೆ ಉದರ ಅಂತಾರೆ, ಹಗ್ಗಕ್ಕೆ ಧಾಮ ಅಂತಾರೆ. ಹಾಗಾಗಿ ಆ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದ್ದಕ್ಕೆ ಅದು ಆ ಪರಿಸ್ಥಿತಿಯಲ್ಲಿ ಉದ್ಭವಿಸುವಂಥ ದೇವರೇ ದಾಮೋದರ ಅಂತ. ಆ ಬಾಲ್ಯ ರೂಪದ ದೇವರನ್ನು ನಾವು ಆರಾಧಿಸಿಕೊಂಡು ಬಂದಿದ್ದೇವೆ. ಆ ದೇವರ ದಯೆ ಅನುಗ್ರಹದಿಂದಾಗಿ ಇಡೀ ಇವತ್ತು ನಮ್ಮ ಉಡುಪಿ ಅಂತ ಹೇಳಿ ಅಲ್ಲ, ದೇಶ ಪರದೇಶ ವಿದೇಶ ಇಡೀ ಪ್ರಪಂಚದಲ್ಲಿ ಅಮ್ಮುಂಜೆ ನಾಯಕ್ ಮನೆತನದವರು ಎಲ್ಲ ವಿಜೃಂಭಣೆಯಲ್ಲಿದ್ದಾರೆ. ಎಲ್ರಿಗೂ ದೇವರು ಬಹಳಷ್ಟು ಅನುಕೂಲ ಕೊಟ್ಟಿದ್ದಾನೆ. ಹಾಗಾಗಿ ಬೇಡಿದನ್ನು ಕೊಡುವಂತಹ ದೇವರು ಅಂತ ಹೇಳಿದ್ರೆ, ದಾಮೋದರ ದೇವರು ಅಂತ ಹೇಳಿದ್ರೆ ಏನೂ ತಪ್ಪಾಗಲಿಕ್ಕಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳಿ ಜನರು ಚಾಮುಂಡೇಶ್ವರಿ ದೇವಸ್ಥಾನ ಅಂತಾರೆ, ಆದ್ರೆ ಇದು ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಅಂತೇಳಿ ನಮ್ಮ ಮನೆತನದ ದೇವಿ. ನಮಗೆ ರಕ್ಷಣೆಗೋಸ್ಕರ ದೈವ ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಲ್ಲಿಯೇ ಸಮೀಪ 1 ಕಿಲೋಮೀಟರ್ ದೂರದಿಂದ ನಾವು ಒಂದು ಹಿಡಿ ಮಣ್ಣಲ್ಲಿ ಬಂದಂತಹ ಶಕ್ತಿ ಇದು. ತೋರಿಸ್ತೇನೆ ಬನ್ನಿ. ನಮಗೆ
ಅನಾದಿ ಕಾಲದಲ್ಲಿ ನಮಗೆ ರಕ್ಷಣೆಗೆ ದೇವರು ಮಾತ್ರ ಇದ್ದದ್ದು, ಶಕ್ತಿ ಇರಲಿಲ್ಲ. ಹಾಗಾಗಿ ನಾವು ಇಲ್ಲೇ ಒಂದು ನಮ್ಮ ಶೆಟ್ಟರದ ಮೂಲ ಸ್ಥಾನ ಉಂಟು, ಅಲ್ಲಿ ವ್ಯಾಘ್ರ ಚಾಮುಂಡಿ ಉಂಟು. ಅಲ್ಲಿ ಹೋದಾಗ ಸಮರ್ಪಕವಾದ ನಮಗೆ ವ್ಯವಸ್ಥೆ ಸಿಗಲಿಲ್ಲ. ಅದಕ್ಕೋಸ್ಕರ ಬಹಳ ಬೇಸರದಿಂದ ನಮ್ಮ ಹಿರಿಯರು ಬಂದು ಮಲಗಿದಾಗ ಅವರಿಗೆ ಸ್ವಪ್ನ ರೂಪದಲ್ಲಿ ನಿದರ್ಶನ ಆದದ್ದು ಏನಂತ ಹೇಳಿದ್ರೆ, ನೀನು ಏನು ಬೇಸರ ಪಡಬೇಡ, ಅಲ್ಲಿಂದ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಾ, ಆ ಮಣ್ಣಿನಲ್ಲಿ ನಾನು ಬರ್ತೇನೆ ಅಂತೇಳಿ. ಮಾರನೇ ದಿವಸ ಹೋಗಿ ಒಂದು ಹಿಡಿ ಮಣ್ಣನ್ನು ತಂದು ಅವ್ರು ಹಾಕಿದ್ದು ಇಲ್ಲಿಗೆ. ಆ ಶಕ್ತಿ ಬಂದಿದೆಯೋ ಇಲ್ವೋ ಅಂತೇಳಿ ಸಂಶಯ ಪಟ್ಟಾಗ ಪುನಃ ನಿದರ್ಶನ ರೂಪ ಏನಂತ ಹೇಳಿದ್ರೆ, ನಾನು ಬಂದದ್ದು ಹೌದಾದ್ರೆ ಇನ್ನು ನಿನ್ನ ಜೀವಿತ ಪರ್ಯಂತ ನೀನು ಹಿಡಿದ ಮುಷ್ಟಿಯನ್ನು ನಿನಗೆ ಬಿಡಿಸ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುವಂತ ಒಂದು ನಿದರ್ಶನ. ತದನಂತರ ಅವರೊಂದು 8-10 ಕಾಲ ಜೀವಿತವಾಗಿದ್ರು, ಆದ್ರೆ ಅವರು ಮುಷ್ಟಿ ಬಿಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಸಾಯುವರೆಗೂ. ಹಾಗಾಗಿ ಆ ಒಂದು ಮುಷ್ಟಿ ಮಣ್ಣಲ್ಲಿ ಬಂದಂತ ಶಕ್ತಿ ತಾಯಿ ವ್ಯಾಘ್ರ ಚಾಮುಂಡಿ. ಇಲ್ಲಿ ಯಾವುದೇ ತರದ ಏನೇ ಕಷ್ಟ ಬರಲಿ, ಯಾರೇ ಕಳ್ಳತನ ಆಗಲಿ, ಏನೇ ದುರಿತ ದೋಷ, ಯಾರಾದ್ರೂ ಅನ್ಯಾಯ ಮಾಡಲಿ, ಏನೂ ತೊಂದರೆ ಇಲ್ಲ, ಇಲ್ಲಿ ಒಂದು ಬಂದು ಅಡ್ಡ ಬಿದ್ದು ಹೋದ್ರೆ ಸಾಕು, ಎಲ್ಲರ ಕಷ್ಟವನ್ನು ಪರಿಹಾರ ಮಾಡುವವಳು ಆ ತಾಯಿ ವ್ಯಾಘ್ರ ಚಾಮುಂಡಿ. ಇಲ್ಲಿ ವರ್ಷಂಪ್ರತಿ ಆಗುವಂತಹ ಕೋಲ ಪ್ರಪಂಚದಲ್ಲಿ ಹೇಗಂತ ಹೇಳಿದ್ರೆ 10 ವರ್ಷಕ್ಕೋ 20 ವರ್ಷಕ್ಕೋ ಒಂದು ಕೋಲ ಸೇವೆ ಆಗ್ತದೆ. ನಮ್ಮಲ್ಲಿ ಹಾಗಲ್ಲ, ವರ್ಷಕ್ಕೆ 10-15 ಕೋಲ ಸೇವೆ ಆದದ್ದು ಉಂಟು. ಹೋದ ವರ್ಷ 8 ಕೋಲ ಆಗಿದೆ, ಈ ಸಲ ಈಗ 3 ಕೋಲ ಆಯ್ತು. ಇನ್ನೀಗ ನಾಡ್ದು ಮಾರ್ಚ್ 15ಕ್ಕೆ ಪುನಃ ಒಂದು ಕೋಲಕ್ಕೆ ದಿನ ಆಗಿದೆ. ಹಾಗಾಗಿ ಆ ತಾಯಿಯ ಬಲಭಾಗದಲ್ಲಿ ಇರುವಂತವನು ಬೊಬ್ಬರಿಯ, ಬಾಗಿಲು ಬೊಬ್ಬರಿಯ ಅಂತಾರೆ. ಹಾಗೆ ಸೇವೆ ಆಗುವಾಗ ಪ್ರಥಮದಲ್ಲಿ ಅವನಿಗೆ ಸೇವೆ ಆಗ್ತದೆ, ಎರಡನೇದಾಗಿ ವ್ಯಾಘ್ರ ಚಾಮುಂಡಿಗೆ ಕೋಲ ಸೇವೆ ಆಗ್ತದೆ. ಹಾಗಾಗಿ ನಮ್ಮ ಅಮ್ಮುಂಜೆ ಮನೆತನದವರಾಗಲಿ ಆಜುಬಾಜಿನವರಾಗಲಿ ಯಾರೂ ಕೂಡ ಈ ಸ್ಟೇಷನು, ಕೋರ್ಟು, ಪೊಲೀಸ್ ಸ್ಟೇಷನ್ ಇಲ್ಲಿಗೆಲ್ಲ ಹೋದವರಲ್ಲ. ನಮ್ಗೆ ಎಂಥ ವ್ಯವಸ್ಥೆ ಇದ್ರು, ಏನು ಬೇಜಾರಾದ್ರು, ಏನು ಕಷ್ಟ ಬಂದ್ರು, ಏನು ಅನ್ಯಾಯ ಆದ್ರೂ 2 ವೀಳ್ಯದಲ್ಲಿ 1 ಅಡಿಕೆ ತರುವುದು, ತಾಯಿ ಕಾಲಬುಡದಲ್ಲಿ ಇಡುದು, ನಮ್ಮ ಕಷ್ಟ ಹೇಳ್ಕೊಡುದು ಅಷ್ಟೇ. ತೀರ್ಮಾನ ಬೇಕಾದ್ರೆ ಪ್ರತಿ ಸಂಕ್ರಮಣ ದಿವಸ ತಿಂಗಳಿಗೆ 1 ಸಲ ದರ್ಶನ ಸೇವೆ ಆಗ್ತದೆ. ಸಂಕ್ರಾಂತಿ ದಿವಸ ಸಂಜೆ 5 ಗಂಟೆಗೆ ಅಲ್ಲಿ ತೀರ್ಮಾನ ಆಗ್ತದೆ. ಯಾರ ಹತ್ರವೂ ನಯಾ ಪೈಸೆಯನ್ನು ದಕ್ಷಿಣೆಯಾಗಿ ತಗೊಳ್ಳುವುದಿಲ್ಲ, ಕಾಣಿಕೆಯಾಗಿ ತಗೊಳ್ಳುವುದಿಲ್ಲ. ಎಲ್ಲವೂ ಅವರವರ ಇಚ್ಛಾನುಸಾರ. ಅಂತೂ ದೇವರ ದಯೆ ಪ್ರತಿಯೊಬ್ಬರಿಗೂ ಸಿಗಬೇಕು, ಎಲ್ರಿಗೂ ಕಷ್ಟ ಪರಿಹಾರ ಆಗ್ಬೇಕು ಅಂತ ಹೇಳುವಂತ ಒಂದೇ ಉದ್ದೇಶದಿಂದ ನಮಗೋಸ್ಕರ ಮಾಡಿಕೊಂಡದ್ದು. ಆದ್ರೆ ನಮಗೋಸ್ಕರ ಮಾಡಿದ್ದಾದ್ರೂ ಪರವರವರು ಯಾರು ಬಂದ್ರೂ ಕೂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವೀ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಹಾಗೆ ಇಡೀ ಕುಟುಂಬಕ್ಕೆ ಆ ತಾಯಿ ಇದುವರೆಗೂ ರಕ್ಷಣೆ ಮಾಡಿದ್ದಾಳೆ. ನಮ್ದು ಏನು ತಾಪತ್ರಯ ಬಂದ್ರು ಕೂಡ ನಾವು ಎಲ್ಲಿ ಹೋಗುವಂತ ಅವಶ್ಯಕತೆ ಇದುವರೆಗೂ ನಮಗೆ ಬೀಳಲಿಲ್ಲ. ಹಾಗೆ ಎಲ್ಲಾ ಕಷ್ಟವನ್ನು ಅವರ ಕಾಲಬುಡದಲ್ಲಿ ಇಟ್ಟರಾಯ್ತು. ನಮ್ಗೆ ಮೂಲ ಶಕ್ತಿ ಇರುವಂತಹದ್ದು ನಮ್ಮ ಮನೆ ಮಂಚದಲ್ಲಿ. ನಮ್ಗೆ ಯಾಕೆ ನಾವು ಹೀಗೆ ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ಈ 2007ನೇ ಇಸ್ವಿಯಲ್ಲಿ ಈ ದೈವಸ್ಥಾನ ಜೀರ್ಣೋದ್ಧಾರ ಮಾಡಿದ್ವಿ. ಆವಾಗ ಹೇಗಂತ ಹೇಳಿದ್ರೆ, ಮನೆ ಮಂಚವನ್ನು ಬಿಸಾಡ್ಲಿಕ್ಕಿಲ್ಲ. ಒಂದು ಮನೆ ಮಂಚ 60 ವರ್ಷಕ್ಕೊಂದ್ಸಲ ಬದಲಾವಣೆ ಮಾಡಲೇಬೇಕು. ನಾವು ಆ ಅಟ್ಟದ ಮೇಲಿಂದ ಅಟ್ಟ ಬಿಡಿಸುವಾಗ 3 ಮನೆ ಮಂಚ ಉಂಟು ಅದರಲ್ಲಿ. ಹಾಗಿರೋ 180 ವರ್ಷ ಆ ಮನೆ ಮಂಚಗಳಿಗೆ ಆಗಿದೆ. ತದನಂತರ 60ನೇ ವರ್ಷಕ್ಕೆ ನಾವು ನಮ್ದು ಬಿಡಿಸಿತ್ತು, 240 ವರ್ಷ ಆಯ್ತು. ಆ ಲೆಕ್ಕದಲ್ಲಿ ಇದೀಗ ನಾವು 250 ವರ್ಷಕ್ಕಿಂತ ಮುಂಚಿನ ಶಕ್ತಿ ಅಂತ ಹೇಳ್ಬೋದು ನಾವು ನಂಬಿಕೊಂಡು ಬಂದಂತ. ಹಾಗೆ ಇಡೀ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತಿದೆ. ಇಲ್ಲಿ ಚಾಮುಂಡಿಯ ಪರಿವಾರ ಶಕ್ತಿಯಾಗಿ ಅನಾದಿಯಿಂದಲೂ ಇದ್ದಂಥದ್ದು ಹೊರಗಡೆ ಕಟ್ಟಿದಲ್ಲಿರುವಂಥದ್ದು ಅಜ್ಜ ಅಂತ ಹೇಳ್ತಾರೆ. ನಾವು ಮುಂಚೆ ನೀಚ ದೈವ ಅಂತ ಹೇಳ್ತಿತ್ತು, ಈಗ ಕೊರಗಜ್ಜ ದೈವ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಕೋಲ ಆದ ನಂತರ ಇಲ್ಲಿಗೆ ಅದು ಕ್ರಮ ಉಂಟು. ದೋಲು ಬಡಿಸಿ, ಎಲೆ ಬಡಿಸಿ, ಅದಕ್ಕೆ ಬದು ಬರಣೆ ಅಂತ ಹೇಳ್ತಾರೆ. ಆ ಪಂಚಗಜ್ಜಾಯ ಅದೆಲ್ಲ ಅದಕ್ಕೆ ಬೇಕಾದಂಥ ಸಾಹಿತ್ಯಗಳನ್ನು ಬಡಿಸಿ ಅವರು ಅದರ ದೋಲಿನ ಸೇವೆ ಮಾಡಿ ನಂತರ ಅದರ ಮುಕ್ತಾಯ ಮಾಡ್ತಾರೆ. ಇಲ್ಲಿಗೆ ಅಂತ ಹೇಳಿ ಕೋಲ ಇಲ್ಲಿ ಇದುವರೆಗೆ ಆಗಲಿಲ್ಲ, ಆದರೆ ಭವಿಷ್ಯದಲ್ಲಿ ಇನ್ನೂ ಮಾಡಬೇಕಂತ ಹೇಳಿ ಉಂಟು ಅಷ್ಟೇ. ಇಲ್ಲಿ ಹಾಗೆ ಇನ್ನುಳಿದ 2 ದೈವಗಳು ರಾಹು, ಜಟ್ಟಿಗ ಇಲ್ಲೇ ಮುಂದುಗಡೆ ಉಂಟು ನೋಡಿ. ಇದು ಈ ಕ್ಷೇತ್ರದ ಪರಿವಾರ, ರಾಹು ಮತ್ತೆ ಜಟ್ಟಿಗ. ಅಮ್ಮುಂಜೆ ಕುಟುಂಬದ ಮೂಲಸ್ಥಾನ. ಸಾಧಾರಣ ಒಂದು 40 ವರ್ಷದ ಹಿಂದೆ ನಮಗೆ ಯಾವುದೇ ಬಿಂಬಗಳಿಲ್ಲ. ಏನಿದ್ರು ನಾವು ಆ ಮೂಲ ಓಲೊಂದು ಹುತ್ತ ಉಂಟು, ಸಾಧಾರಣ ಒಂದು 15 ಅಡಿ ಎತ್ತರದ ಹುತ್ತ, ಅದಕ್ಕೆ ಬಂದು ಪೂಜೆ ಮಾಡೋದು. ಈ ನಮ್ಮ ಕಲ್ಯಾಣಪುರ ಸಾಮುಗರ ಸಮಯದಲ್ಲಿ ಆ ದರ್ಶನದಲ್ಲಿಯೇ ಆ ಹುತ್ತವನ್ನು ಅಗದು ಈ ಎಲ್ಲಾ ಬಿಂಬಗಳನ್ನ ಆ ಹುತ್ತದಿಂದ ನಾವು ಹೊರಗಡೆ ತೆಗೆದಂಥದ್ದು. ನಿಮ್ಗೆ ಅದು ತೋರ್ಬೋದು, ಕೆಲವು ಪ್ರಾಚೀನ ಬಿಂಬಗಳಿದ್ದಾವೆ, ಅದೆಲ್ಲವೂ ನಾವು ಹುತ್ತದಿಂದ ಹೊರಗಡೆ ತೆಗೆದಂತಹ ಬಿಂಬಗಳು. ಇದೆಲ್ಲ ಆನಂತರ ಅವರವರು
ನಾಗನ ಪ್ರತಿಷ್ಠೆ ಮಾಡಬೇಕಂತೇಳಿ ಹಾಕಿದಂಥ ಇತ್ತೀಚಿನ ಬಿಂಬಗಳು. ಇದರಲ್ಲಿ ಸಾಧಾರಣ ನೋಡಿ ಆ ಶಿಲೆಗಳು ನೋಡಿ, ಮೇಲಿನ ಸಾಲಲ್ಲಿ 2ನೇ ಸಾಲಲ್ಲೆಲ್ಲ ಉಂಟು ನೋಡಿ, ಇದೆಲ್ಲವೂ ಹುತ್ತದ ಒಳಗಡೆ ಇರುವಂಥ ಬಿಂಬಗಳು. ಇಲ್ಲಿ ಇದು ಪಂಚಪರಿವಾರ ಅಂತೇವೆ ನಾವು ಅದಕ್ಕೆ. ಇಲ್ಲಿ ನಾಗ ಆದ ಕೂಡಲೇ ಇಲ್ಲಿ ಈ ಕಡೆಯಿಂದ ಬ್ರಹ್ಮ, ಆ ಕಡೆಯಿಂದ ನಂದಿಕೇಶ್ವರ, ಅಲ್ಲಿ ಕ್ಷೇತ್ರಪಾಲ, ಈ ಕಡೆಯಿಂದ ಅಲ್ಲಿ ಬೊಬ್ಬರಿಯ. ಈ ಪಂಚಪರಿವಾರ ಕ್ಷೇತ್ರಗಳಲ್ಲಿ ಈ ನಮ್ಮ ಮೂಲಸ್ಥಾನ ಅಮ್ಮಂಜವ ಯಾವ ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ಇರಲಿ, ಅವನಿಗೆ ಮೂಲಸ್ಥಾನ ಅಂತ ಹೇಳಿದ್ರೆ ಇಲ್ಲಿಗೆ ಬರಬೇಕು. ಅವನಿಗೆ ಏನು ಸಮಾಧಾನ ಬೇಕಾದರೂ ಮೂಲಸ್ಥಾನ ಅಲ್ಲಿಗೆ ಬರಬೇಕು. ಅವನಿಗೆ ಐಶ್ವರ್ಯ ಆಗಲಿ, ಆರೋಗ್ಯ ಆಗಲಿ, ಸಂತತಿ ಆಗಲಿ, ಸಂಪತ್ತಾಗಲಿ ಏನು ಸಿಗಬೇಕಾದರೂ ಕೂಡ ಇಲ್ಲಿಗೆ ಶರಣು ಬಂದರೆ ಮಾತ್ರ ಶಾಂತಿ. ಪ್ರತಿ ಪಂಚಮಿಗೆ ಪ್ರತಿ ತಿಂಗಳಿನ ಪಂಚಮಿಗೆ ತನು ಹಾಕ್ತಾರೆ. ಮತ್ತೆ ನಾಗರ ಪಂಚಮಿಗೆ ವಿಶೇಷ. ಸುಬ್ರಹ್ಮಣ್ಯ ಷಷ್ಠಿ ದಿವಸ ನಾವು ಪಂಚಮಿಗೆ ಹಾಕೋದಿಲ್ಲ, ಷಷ್ಠಿ ದಿವಸ ಇಲ್ಲಿ ಆರಾಧನೆ ನಡೀತದೆ. ಹಾಗಾಗಿ ಇಲ್ಲಿ ಆ ದಿವಸ ಬ್ರಾಹ್ಮಣ ಆರಾಧನೆ, ವಟು ಆರಾಧನೆ ಪ್ರತಿಯೊಂದು ನಡೀತದೆ. ವರ್ಷಕ್ಕೆ ಒಂದು ಸಲ ಧಕ್ಕೆ ಬಲಿ ಸೇವೆ ಅಂತೇಳಿ ಆಗ್ತದೆ ರಕ್ತೇಶ್ವರಿಯಲ್ಲಿ. ಆವಾಗ ಇಲ್ಲಿ ದರ್ಶನ ಸೇವೆ ಆಗಿ, ಇಲ್ಲಿ ಹಾಲಿಟ್ಟು ಸೇವೆ ಆಗಿ, ಇಲ್ಲಿಂದ ಸ್ವಸ್ತಿಕೆಯನ್ನು ಅಲ್ಲಿ ನಾವು ರಕ್ತೇಶ್ವರಿಯಲ್ಲಿಗೆ ತಗೊಂಡು ಹೋಗ್ತೇವೆ. ಅಲ್ಲಿ ಬ್ರಹ್ಮಮಂಡಲ ಆಗಿ ಮತ್ತೆ ಪುನಃ ಸ್ವಸ್ತಿಕೆಯನ್ನು ಸ್ವಸ್ಥಾನಕ್ಕೆ ಬಂದು ಇಡ್ತೇವೆ ಪ್ರಸಾದ ರೂಪವಾಗಿ. ಪ್ರತಿ ವರ್ಷ ಫಾಲ್ಗುಣ ಬಹುಳ ದಶಮಿಗೆ ಇಲ್ಲಿ ಪ್ರತಿಷ್ಠಾ ವರ್ಧಂತಿ ಸೇವೆ ನಡೀತದೆ, ಪ್ರತಿಷ್ಠೆ ಆದಂಥ ದಿವಸದ್ದು. ಆ ಸೇವೆಯನ್ನು ಇವತ್ತಿಗೂ ಆದಿ ಕಾಲದಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹೌದು, ಪ್ರತಿ ಪಂಚಮಿಗೆ ಪೌಮಾನ ಯಾವ ಭಕ್ತಾದಿಗಳು ಹೇಳಿದ್ರು ಕೂಡ ಪೌಮಾನ ಸೇವೆಯನ್ನು ಮಾಡ್ತೇವೆ ಇಲ್ಲಿ. ಇದು 1961ರಲ್ಲಿ ನಮ್ಮ ಕುಟುಂಬದ ಹಿರಿಯರು ಇಲ್ಲಿಗೆ ಭೂಮಿ ಪೂಜೆ ಮಾಡಿ ದೇವಸ್ಥಾನ ಆಗಬೇಕು ಅಂತೇಳಿ ಪ್ರಯತ್ನ ಮಾಡಿದಂಥದ್ದು. 65ನೇ ಇಸ್ವಿಯಲ್ಲಿ ಈ ದೇವಾಲಯ ನಿರ್ಮಾಣ ಆಗಿ ದಾಮೋದರ ದೇವರು ಇಲ್ಲಿ ಪ್ರತಿಷ್ಠಾಪನೆಗೊಂಡಂಥದ್ದು. ಆಗ ಬನ್ನಿ ತೋರಿಸ್ತೇನೆ. ಇದು ಮುಂಚೆ ದೇವರು ಇಲ್ಲೇ ಇದ್ದದ್ದು. ಈಗ ಅದನ್ನು ದೇವರು ಅಲ್ಲಿ ಹೋದ ನಂತರ ಇಲ್ಲಿ ವರ್ಷಕ್ಕೆ 2 ಸಲ ಮಾತ್ರ ಬಂದು ಪೂಜೆ ಪುನಸ್ಕಾರ ತಗೊಂಡು ಹೋಗ್ತಾರೆ ಅಷ್ಟೇ. ಇಲ್ಲೇ ಸುತ್ತು ಪ್ರಾಕಾರ, ಇದು ಅಡುಗೆ ಕೋಣೆ, ಇಲ್ಲಿ ನಮ್ಮ ತೀರ್ಥದ ಬಾವಿ ಇವತ್ತಿಗೂ ಇದೆ. ಇಲ್ಲ, ಫಂಕ್ಷನ್ ಏನೂ ಆಗುದಿಲ್ಲ. ವರ್ಷಕ್ಕೆ 2 ದಿವಸ ದೇವರು ಬಂದು ಕೂರ್ತಾರೆ, ಕಟ್ಟೆ ಪೂಜೆ ತರ ಪೂಜೆ ಆಗಿ ವಾಪಸ್ ಹೋಗ್ತಾರೆ ಅಲ್ಲಿಗೆ. ಇದು ಸುವರ್ಣ ನದಿಯ ಒಂದು ಕೈ, ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹದ್ದು. ಇದು ನಮ್ಮ ಮೂಲ ಸ್ಥಾನಕ್ಕೆ ಇದು ಎಂಡ್ ಆಗ್ತದೆ. ಇದು ನಾವು ಇಲ್ಲಿ ಹೊಸ ದೇವಸ್ಥಾನ ಕಟ್ಟುವ ಉದ್ದೇಶವೇ ಇಲ್ಲಿ ಮಳೆಗಾಲದಲ್ಲಿ ನೆರೆ ತುಂಬಿದಾಗ ಆ ನೆರೆಯ ನೀರು ಈ ದೇವಸ್ಥಾನದ ಗೋಡೆಗೆ ಹೊಡಿತಿತ್ತು. ಹಾಗಾಗಿ ಕ್ರಮೇಣದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ದೇವಸ್ಥಾನ ಬಿದ್ದೋಯ್ತು ಅಂತ ಹೇಳಿ ಆಗಬಾರ್ದು ಅನ್ನುವ ಉದ್ದೇಶಕ್ಕೆ ಸರಿ ಇರುವಾಗಲೇ ದೇವಸ್ಥಾನವನ್ನು ಇಲ್ಲಿಂದ ಒಂದು 50 ಮೀಟರ್ ಆ ಕಡೆ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥದ್ದು ಉದ್ದೇಶ ನಮಗೆ. ನೀವು ಕೂಡ ಉಡುಪಿ ಕಡೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.